ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಬೆಂಗಳೂರಿನಲ್ಲಿ ಕಾಲ್ತುಳಿತಕ್ಕೆ 11 ಜನ ಬಲಿಯಾದ ಘಟನೆಗೆ ಸಂಬಂಧಿಸಿದಂತೆ ರಾಯಚೂರು ನಗರದ ಶಾಸಕ ಶಿವರಾಜ್ ಪಾಟೀಲ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟೀಕೆಯನ್ನ ಮಾಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿದ್ದೇನು ಅನ್ನೋದನ್ನ ಕೇಳೋಣ ಬನ್ನಿ. ಇದೊಂದು ದುರದೃಷ್ಟಕರ, ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಘೋರ ದುರಂತ ಯಾವತ್ತೂ ಆಗಿರಲಿಲ್ಲ ಅನ್ಸದ. ಮತ್ತು ಇದು ಸರ್ಕಾರ ಮಾಡಿಸಿದಂಥ ದುರಂತ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಯಾಕೆಂದರೆ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದರೆ ಬಹುಶಃ ಇದು ಆಗ್ತಿರಲಿಲ್ಲ ಅನಿಸುತ್ತೆ. ಮತ್ತು ಎಲ್ಲೋ ಒಂದು ಕಡೆ ಸರ್ಕಾರದ ಪ್ರಚಾರದ ಗೀಳು, ಸರ್ಕಾರದಲ್ಲಿರುವಂಥ ಮುಖ್ಯಮಂತ್ರಿ ಮಕ್ಕಳ ಮತ್ತು ಸರ್ಕಾರದಲ್ಲಿರುವಂಥ ಶಾಸಕರ ಒಂದು ಪ್ರಚಾರದ ಗೀಳಿಗೆ ಇವತ್ತು 11 ಜನ ಬಡ ಜನರು ಜೀವ ಕಳೆದುಕೊಂಡಂತಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕೆಂದರೆ ಇವತ್ತು ಏನು 1 ಲಕ್ಷ ಜನ ಇರ್ಬೋದು ಅಷ್ಟೇ. 1 ಲಕ್ಷ ಜನರನ್ನ ಮ್ಯಾನೇಜ್ ಮಾಡೋದು ಇವತ್ತು 1.5 ಕೋಟಿ ಜನಸಂಖ್ಯೆ ಬೆಂಗಳೂರಿನಲ್ಲಿ 1 ಲಕ್ಷ ಜನ ಸೇರ್ತಾರಂತ ಇಂಟೆಲಿಜೆನ್ಸಿಗೆ ಅರಿವಿರಲಿಲ್ವೇ? ಪೊಲೀಸ್ ಅಧಿಕಾರಿಗಳ ಅರಿವಿಲ್ವಿಲ್ವೇ? ಮೊನ್ನೆ ಗೆದ್ದಂಥ ರಾತ್ರಿ ದಿನ ಮಾಡಿದಂಥ ಸೆಲೆಬ್ರೇಷನ್ ಆವತ್ತೇ ಇವ್ರಿಗೆ ಗೊತ್ತಾಗಬೇಕಾಗಿತ್ತಲ್ಲ, ಎಷ್ಟು ಜನ ಕಲಿತಾರೆ, ನಮಗೆ ನಿರ್ವಹಣೆ ಮಾಡಲಿಕ್ಕೆ ಆಗ್ತದೋ ಇಲ್ಲೋ ಅಂತ. ಮತ್ತು ಎಲ್ಲೋ ಒಂದು ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ನು ಇದು ಮಾಡಬಾರ್ದು ಅಂಥೇಳಿ ಒತ್ತಾಯ ಮಾಡಿದ್ರು ಅಂತ ಕೇಳಿ ಬರ್ತಾ ಇದೆ. ಆದರೆ ಸರ್ಕಾರದಲ್ಲಿದ್ದಂಥ ಮಂತ್ರಿಗಳು ಅವರೆಲ್ಲರೂ ಸೇರಿ ಇದು ಆಗಲೇಬೇಕು ಅಂಥೇಳಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಮಾಡಿಸಿದ್ದಾರೆ. ಮತ್ತು ಒಂದೇ ಸಮಯದಲ್ಲಿ ಎರಡೆರಡು ಕಡೆ ವಿಧಾನಸೌಧದಲ್ಲೂ ಮತ್ತು ಈ ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಮಾಡಿರೋದು ಭಾಳ ದುರದೃಷ್ಟ. ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇದ್ದಂಥ 19 ಗೇಟ್ ತೆಗೆದಿದ್ರೆ ಮುಗಿದೋಗಿತ್ತು. ಹೆಂಗಿದ್ರು ನಿಮ್ಮ ಕಂಟ್ರೋಲ್ ಮಾಡೋದು ಆಗಿಲ್ಲ ಅಂತಂದರೆ ನೀವು ಅದನ್ನು ಕ್ರೌಡನ್ನು ಕಂಟ್ರೋಲ್ ಮಾಡೋಕ್ಕೆ ಯಾಕೆ ಹೋದ್ರಿ? ಬಿಟ್ಬಿಡ್ಬೇಕಾಗಿತ್ತು ಎಲ್ಲ ಗೇಟನ್ನು. ಅದು ಓಪನ್ ಮಾಡಿದಂಥ 1-2 ಗೇಟನ್ನು ಅರ್ಧ ಗೇಟ್ ಓಪನ್ ಮಾಡಿದರೆ ಹೆಂಗೆ ನೀವು ಈ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ? ಇವತ್ತು ಜನನಿಬಿಡ ಇರುವಂಥ ಪ್ರದೇಶ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತು ವಿಧಾನಸಭೆ. ಇಲ್ಲಿ ಫ್ಲೋಟಿಂಗ್ ಪಾಪ್ಯುಲೇಷನ್ನೇ 25-30 ಸಾವಿರ ಜನ ಇರ್ತಾರೆ ಪ್ರತಿದಿನ. ಹೋಗೋರು ಬರೋರು, ಬೇರೆ ಊರಿನಿಂದ ಹೋಗೋರು ಬರೋರು 25-30 ಸಾವಿರ ಜನ ಇದ್ದಾಗ ಇನ್ನೊಂದು 50 ಸಾವಿರ ಜನ ಬೆಂಗಳೂರಿನವ್ರು ಕಲಿಯಂಗಿಲ್ಲ ಅಂತ ನಿಮಗೇನು ಗ್ಯಾರಂಟಿ ಇತ್ತು? ಇದು ನಿಜವಾಗ್ಲೂ ನಾವು ನಿನ್ನೆ ರಾತ್ರಿ ಮಲಗಿಲ್ಲ ಇದು ಕೇಳಿದ ಮೇಲೆ. ಯಾಕಂದರೆ ಎಂಥ ಏನು ಸೆಲೆಬ್ರೇಷನ್ ಆಗಬೇಕಾಗಿತ್ತು ಅಂಥ ಸಮಯದಲ್ಲಿ ನಮ್ಮ ಕರ್ನಾಟಕದ ಬಡ ಜನರಿಗೆ ಇಂಥ ದುರಂತ ಬಂದಿರೋದು ಇದು ಬಹುಶಃ ಇತಿಹಾಸದಲ್ಲಿ ದೊಡ್ಡ ದುರಂತ ಅಂತ ಹೇಳಿ ಭಾವಿಸ್ತೀನಿ ನಾನು. ಏನು ಜೀವ ವಾಪಸ್ ಬರೋಂಗಿಲ್ಲ ಅಲ್ರಿ. ಎಲ್ಲರಿಗೂ ಪಾಪ 1 ಮಗು 2 ಮಗು ಇದೆ. ಒಂದೇ ಮಗು ಒಬ್ಬನು ಏನೋ ಹೆಣ್ಣು ನೋಡೋಕೆ ಹೋಗಿದ್ದ, ಇನ್ನೊಬ್ಬಾಕೆ ಒಂದೇ ಮಗಳು ಕೋಲಾರದಲ್ಲಿರುವಂಥ ಆಯಮ್ಮ ಒಂದೇ ಮಗಳು. ಏನು ದುಡ್ಡು ಕೊಟ್ಟರೆ ಏನು ಬರ್ತದೆ? ಸರ್ಕಾರಕ್ಕೇನು ಒಂದು 10-12 ಕೋಟಿ ಕೊಟ್ಟರೆ ಏನಾದರೂ ಕಡಿಮೆ ಆಗ್ತದೆ? ಇವ್ರಿಗೆ 1 ಕೋಟಿ ಕೊಡಬೇಕು. ಇದು ನೀವು ನಿಮ್ಮ ಕೈಲಿಂದ ಆದಂಥ ದುರಂತ ಇದು. ಇವತ್ತು ನೀವು ಅದ್ರ ಹೊಣೆ ಹೊತ್ತು ಅಟ್ಲೀಸ್ಟ್ ಅವ್ರಿಗೆ ಪರಿಹಾರ ಕೊಟ್ಟರನಾಗಲೇ ಆ ಕುಟುಂಬಕ್ಕೆ ಒಂದು ರೀತಿಯ ಭದ್ರತೆ ಸಿಕ್ಕಂಗೆ ಆಗ್ತದೆ ಅಂತೇಳಿ ಬಯಸ್ತೇನೆ. ಬ್ಯೂರೋ ರಿಪೋರ್ಟ್, ಗಾರಲದಿನ್ನಿ ವೀರನಗೌಡ, BV5 ನ್ಯೂಸ್ ಕನ್ನಡ, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.